ತನಿಖೆ ಆಗಬೇಕು ಅನ್ನೋದು ಸರ್ಕಾರದ ಇಂಟೆನ್ಷನ್ ಆಗಿದ್ದಿದ್ರೆ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ದಾರೆ, ಹಾಗಾಗಿ ಅವ್ರ ಪಾತ್ರ ಇಲ್ಲ, ಇಂಥದ್ದೊಂದು ಹೇಳಿಕೆ ಗೃಹ ಸಚಿವರ ಬಾಯಿಂದ ಬರಬಹುದಿತ್ತ? ಮೊದಲನೇದಾಗಿ ಇಂಥ ಒಂದು ಆತ್ಮಹತ್ಯೆ ಪ್ರಕರಣಗಳಿಗೆ ನಾವು ಮಹತ್ವ ಕೊಡೋದು ಅಂದರೆ ಅನ್ಯಥಾ ಭಾವಿಸಬಾರ್ದು. ನಾನು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ಕೊ ಬಂದಿದ್ದೆ. ಒಂದು ಆತ್ಮಹತ್ಯೆ ಅನ್ನೋದನ್ನು ಯಾರೂ ಕೂಡ ಹೆಚ್ಚು ಆದ್ಯತೆ ಕೊಡಲೇಬಾರ್ದು. ಯಾರು ಆತ್ಮಹತ್ಯೆ ಮಾಡಿಕೊಂಡವ್ರಿಗೆ ನಾವು ಬೆಂಬಲನ ಕೊಡಬಾರ್ದು. ಅವರಿಗೆ ತಗೊಂಡು ಪರಿಹಾರ ಕೊಡೋದು ಇದೊಂದು ಚಾಳಿ ಆಗಿಬಿಡುತ್ತೆ, ಸಮೂಹ ಸನ್ನಿ ಆಗಿಬಿಡುತ್ತೆ. ಭಾಳ ಆತಂಕದ ವಿಚಾರ. ಅಂದರೆ ನಾವು ಸ್ವಾಭಿಮಾನದಲ್ಲಿ ಬದುಕು ಯಾರು ಮಾಡ್ತಾನೆ ಅವನು ನಮಗೆ ಮಾದರಿ ಆಗಬೇಕು. ನಾವಿವತ್ತು ಮೈಕೊರೆಯೋ ಚೋಳಿಯಲ್ಲಿ ಮುಂಜಾನೆ ಎದ್ದು ವಯೋವೃದ್ಧರು ಅನಿವಾರ್ಯ ಬದುಕಿಗಾಗಿ ಬದುಕ್ತಾ ಇದ್ದಾರೆ. ಅವರ ಸ್ವಾಭಿಮಾನವನ್ನು ನಮಗೆ ಸ್ಫೂರ್ತಿ ಆಗಬೇಕು. ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳು, ವ್ಯವಹಾರಗಳು, ಏನೋ ಹಾಸಿಗೆದ್ದೆ ಕಾಲು ಚಾಚೋದು ಬಿಟ್ಬಿಟ್ಟು ಮಾಡಬಾರ್ದ ವ್ಯವಹಾರಗಳು ಮಾಡಿಕೊಂಡು ಕಿತ್ತಾಡ್ಕೊಂಡು ಆತ್ಮಹತ್ಯೆ ಮಾಡಿದ್ದಕ್ಕೆಲ್ಲ ನಾವು ಆದ್ಯತೆ ಕೊಡಬಾರ್ದು, ಪರಿಹಾರಗಳು ಕೊಡಬಾರ್ದು, ಸಮಾಧಾನನೂ ಮಾಡಬಾರ್ದು. ಅದು ಅವರ ಅಂಥವ್ರಿಗೆ ನಾವು ಎಂಕರೇಜ್ ಮಾಡಬಾರ್ದು ಮೊದಲನೇದಾಗಿ. ಎರಡನೇದು, ಈ ಪ್ರಕರಣದಲ್ಲಿ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನು ಅಂದರೆ, ಇದು ಒಂದು ಹೈ ಪ್ರೊಫೈಲ್ ಮಂತ್ರಿಗಳ ಹೆಸರು ಬಂತು ಅಂದ ತಕ್ಷಣ ಇಂಪಾರ್ಟೆನ್ಸ್ ಬಂದ್ಬಿಡುತ್ತೆ. ಅದಕ್ಕಿಂತ ಗಂಭೀರವಾದ ಪ್ರಕರಣ ಬಂದಾಗಲೂ ನಾವು ಮಹತ್ವನೇ ಕೊಡೋದಿಲ್ಲ. ನೋಡಿ, ಇಲ್ಲಿ ಹಣಕಾಸಿನ ವ್ಯವಹಾರ, ಹಾಸಿಗೆದ್ದಷ್ಟು ಚಾಚ್ಕೊಂಡು ವ್ಯವಹಾರ ಮಾಡಿದ್ದಿದ್ರೆ ಸಾಯುವಂಥ ಪರಿಸ್ಥಿತಿ ಬರೋದಿಲ್ಲ. ಇವರು ಇಂಥವರೆಲ್ಲ ಆತ್ಮಹತ್ಯೆ ಮಾಡಿದ ತಕ್ಷಣ ನಾವು ಅದನ್ನ ಎಂಕರೇಜ್ ಮಾಡಲೇಬಾರ್ದು. ಇಲ್ಲಿ ತನಿಖೆ ಇಲ್ಲ, 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 ಇದು ಅಭ್ಯಾಸ ಆಗ್ಬಿಡ್ತು. ಇದು ಅಭ್ಯಾಸ ಆಗ್ಬಿಡ್ತೀರಿ. ಇವರು ಕಾಂಗ್ರೆಸ್, ನಾನು ಗಂಭೀರವಾಗಿ ಹೇಳ್ತೀನಿ, ಕಾಂಗ್ರೆಸ್ ಅವರಿಗೆ ಏನಾಗಿದೆ, ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. ಈ ತರ ವ್ಯವಹಾರ ಮಾಡ್ಕೊಂಡು ಸತ್ತವರಿಗೆಲ್ಲ ಬಿಜೆಪಿ ಅವರು ಪರಿಹಾರ ಕೆಲಸ ಆಗ್ಬಿಟ್ರೆ ಅದೇ ಮನೆ ಬರ ನಿಮಗೆ ಓಟ್ ಬೇಕು, ನನಗೆ ಓಟ್ ಬೇಡ, ನನಗೆ ಮತ ಬೇಡ, ನಿಮಗೆ ಓಟ್ ಬೇಕು, ಇವ್ರಿಗೆ ಓಟ್ ಬೇಕು, ನಿಮಗೂ ಓಟ್ ಬೇಕು, ನನಗೆ ಓಟ್ ಬೇಕು. ಅದು ನಿಮ್ಮದು ಮತ್ತೆ ಅವ್ರದ್ದು. ನಿಮ್ಮ ಪ್ರತಿಷ್ಠೆಗೆ ಸರ್ಕಾರ ಸೂಚನೆ ಕೊಡ್ಬೇಕು. ನನಗೆ ಮತ ಬೇಡ, ನಿಮಗೆ ಮತ ಬೇಕು, ಅವ್ರಿಗೆ ಮತ ಬೇಕು, ನನಗೆ ಮತ ಬೇಡ, ನಿಮಗೆ ಓಲೈಸಬೇಕು. ಮಾತಿಗೆ ಸಂಪೂರ್ಣವಾಗಿ ಸಹಮತ ಕೊಡ್ತಾ, ಆದ್ರೆ ಒಂದು ಆಡ್ ಆನ್ ಮಾಡ್ಬಿಡ್ತೀನಿ. ವಾಲ್ಮೀಕಿ ಸಮುದಾಯದಲ್ಲಿ ಆ ನಿಗಮದಲ್ಲಾದ ಅವ್ಯವಹಾರ ಅವತ್ತು ಚಂದ್ರಶೇಖರನ್ ಅನ್ನೋರು ಆತ್ಮಹತ್ಯೆ ಮಾಡ್ಕೊಳ್ದಿದ್ರೆ ಆಚೆ ಬರ್ತಿತ್ತ? ಆತ್ಮಹತ್ಯೆ ಮಾಡ್ಕೊಳ್ಳೇಬಾರ್ದು. ಎಟ್ಟಗೆ ವ್ಯವಸ್ಥೆ ಒಳಗಿನ ಹುಳುಕು ಆಚೆ ಬರ್ತಾನೆ ಇರಲಿಲ್ಲ. ಇಲ್ಲೂ ಕೂಡ ಗುತ್ತಿಗೆದಾರರ ಸಮಸ್ಯೆ ಈ ಸರ್ಕಾರದಲ್ಲೂ ಕೂಡ. ಯಾವ ಸರ್ಕಾರ 40% ಕಮಿಷನ್ ನ ವಿರುದ್ಧವಾಗಿ ಮಾತನಾಡಿ ಅಧಿಕಾರಕ್ಕೆ ಬಂತು ಪಕ್ಷ, ಆ ಪಕ್ಷದಲ್ಲೂ ಕೂಡ ಗುತ್ತಿಗೆದಾರರ ಪರಿಸ್ಥಿತಿ ವ್ಯತಿರಿಕ್ತವಾಗಿಲ್ಲ ಅನ್ನೋದು ಗೊತ್ತಾಗ್ತಿದೆಯಲ್ಲ. ಹೌದು. ನೋಡಿ, ಈ ಆತ್ಮಹತ್ಯೆಗೆ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ಆತ್ಮಹತ್ಯೆಗೆ ಯಾಕೆ ಆಗ್ತಾಯಿದೆ? ಇತ್ತೀಚೆಗೆ ನೀವು ನೋಡಿದಿರಿ, ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ನೋಡಿ, ಅಧಿಕಾರಿಗಳು ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ಏನು ಒತ್ತಡ, ಪ್ರಭಾವ, ಅಥವಾ ಏನು ಮೇಲಧಿಕಾರಿಗಳು ಅಥವಾ ಸಚಿವರುಗಳ ಇದು, ಅದರಲ್ಲಿ ಈ ಚಂದ್ರಶೇಖರ್ ಕೂಡ ಹೊರತಲ್ಲ, ಹೌದು ಅಲ್ವಾ? ಅವರು ಬರ್ಕೊಂಡಿದ್ದಾರೆ. ನಾನು ಏನಕ್ಕೆ ಆತ್ಮಹತ್ಯೆ ಬಗ್ಗೆ ಬಹಳ ಕೋಪದಲ್ಲಿ ಮಾತಾಡ್ತೀನಿ ಅಂದರೆ, ನಿಜವಾಗ್ಲೂ ನಾನು ಮಂಡ್ಯದಲ್ಲಿ ಇದ್ದಾಗ ರೈತರ ಆತ್ಮಹತ್ಯೆ ಆಗ್ತದೆ. ಯಾಕೆ ಅವನು ಸ್ವಾಭಿಮಾನಿ, ಅವನಿಗೆ ಕಷ್ಟಪಟ್ಟು ದುಡಿತಾನೆ, ಅವನಿಗೆ ಬೇಕಾದಂಥ ಬೆಲೆ ಬಂದಿಲ್ಲಾಗ ಅವನೆಲ್ಲೋ ಹಾದಿ ತಪ್ಪಿರಲ್ಲ ಪಾಪ. ಅವನು ನಮಗೆ ಅನ್ನ ಕೊಡೋ ರೈತ, ಅವನು ಸತ್ತಾಗ ಆದರೂ ನಮಗೆ ಇದು ದೊಡ್ಡ ದೊಡ್ಡ ವ್ಯವಹಾರ ಮಾಡಿಕೊಂಡು ಗುತ್ತಿಗೆದಾರ ಅಂತ ಹೇಳ್ಕೊಂಡು ಅವನು 25 ಲಕ್ಷ ಇವನು ಟ್ರಾನ್ಸಾಕ್ಷನ್ ಮಾಡಿಕೊಂಡು ಯಾರೊಬ್ಬನ ಅಂದರೆ ಅವ್ನಿಗೆ ಆಗಿದ್ದಿದ್ರೆ ನಮ್ಗೆ ಅವ್ನು ಆತ್ಮಹತ್ಯೆ ಮಾಡಲ್ಲ, ನಮ್ಗೆ ಅವ್ನು ಬರೆಯಲ್ಲ. ಹಾಗಾಗಿ ನಾನು ಹೇಳೋದು, ಇಂಥ ವ್ಯಾವಹಾರಿಕವಾಗಿ ಮಾಡುವಂಥವ ಯಾವುದೇ ಆತ್ಮಹತ್ಯೆ ಪ್ರಕರಣಗಳ ಬಗ್ಗೆ ಸರ್ಕಾರ ಆಗ್ಬೋದು, ವಿರೋಧ ಪಕ್ಷ, ಸರ್ಕಾರನ ಪರಿಹಾರ ಕೊಡಬಾರ್ದು, ವಿರೋಧ ಪಕ್ಷಗಳು ಎಂಕರೇಜ್ ಮಾಡಿ. ನೀವು ರಾಜಕೀಯವಾಗಿ ಅವರ ರಾಜೀನಾಮೆ ಕೇಳಿ, ನೀವು ಕೂಡ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ, ಅದರಲ್ಲಿ ನಮ್ಮ ಅಭ್ಯಂತರ ಇಲ್ಲ, ಮಾಡಬೇಕು. ದ್ಯಾಟ್ ಈಸ್ ಡಿಫರೆಂಟ್. ನೀವು ಪರಿಹಾರ ಕೊಟ್ಕೊಂಡು ನೀವು ಅದನ್ನೇ ಎಂಕರೇಜ್ ಮಾಡಿಕೊಂಡು ಓಲೈಸ್ಕೊಂಡು ನೋಡಿಕೊಂಡು ನಿಮ್ಗೆ ಮತ ಬೇಕು, ಇವ್ರಿಗೂ ಮತ ಬೇಕು, ನನಗೆ ಮತ ಬೇಡ. ಅದಕ್ಕೆ ನಾನು ನೇರವಾಗಿ ಹೇಳ್ತೀನಿ, ಸಾರ್ವಜನಿಕ ದುಡ್ಡು. ನೋಡಿ, ಈ ಪ್ರಕರಣದಲ್ಲಿ ನನಗೆ ಅನ್ನಿಸ್ತಾ ಇದೆ ಅಂದರೆ, ಇತ್ತೀಚಿನ ಎಲ್ಲ ವಿದ್ಯಮಾನ ಗಮನಿಸ್ತಾ ಇದೆ, ಪ್ರತಿಯೊಂದು ವಿಚಾರಕ್ಕೂ ಸರ್ಕಾರನೋ ಯಾವುದೋ ಒಬ್ಬ ಜನಪ್ರತಿನಿಧಿ ಇದ್ದೇ ಇರ್ತಾನೆ, ಅಥವಾ ಯಾರೊಬ್ಬ ಉನ್ನತಾಧಿಕಾರಿ ಇರ್ತಾನೆ. ಯಾಕಾಗ್ತಿದೆ? ಒಂದು ಸರಿಯಾದ ತನಿಖೆ ಅಂದರೆ ನಂಬಿಕೆ ಬರೋ ತನಿಖೆಗಳು ಉಳಿದಿಲ್ಲ. ಯಾವುದು ಉಳಿದಿದೆ ಈಗ? ನಿಮ್ಗೆ ಯಾವುದು ಮಾಡಿದ್ರು ನಂಬಿಕೆ ಇಲ್ಲ. ಏನು ಮಾಡಬೇಕು? ಇಂಥ ಆತ್ಮಹತ್ಯೆ ಪ್ರಕರಣಗಳ ಬಗ್ಗೆ ನಾನು ಈ ಪ್ರಕರಣದಲ್ಲಿ ಅವರಿಗೆ ನ್ಯಾಯ ಕೊಡಿಸುವುದು ಅಂದ್ರೆ ಹೇಗೆ ಕೊಡಿಸ್ತೀರಾ ನೀವು ಸರ್ಕಾರದ ಮೇಲೆ ಬಂದ ಆರೋಪಗಳಲ್ಲಿ ಯಾವ ಸರ್ಕಾರಗಳು ಅವರಿಗೆ ನ್ಯಾಯ ಕೊಡಿಸಿದವೆ? ಕೊಡಿಸಲ್ಲ. ಆ ನಂಬಿಕೆ ನನಗೂ ಇಲ್ಲ. ಸರ್ಕಾರ ಇದ್ದಾಗ ನೀವು ಹೇಳಿದ ಒಬ್ಬ ಸಂಪುಟ ಸಚಿವ ಇದ್ದಾಗ ನೀವು ತನಿಖೆ ಆಗಿತ್ತು, ನ್ಯಾಯ ಏನ್ ನ್ಯಾಯ ಸಿಗುತ್ತೆ ಅವರಿಗೆ? ಎಷ್ಟೋ ಜನ ಸ್ವಾಮಿ ನೋಡಿ, ಇದೇ ಮನೆಯವ್ರು ಏನ್ ಮಾಡಿದ್ರು, ಪರಿಹಾರ ತಗೊಳ್ಳಿಲ್ಲ. ಪರಿಹಾರದ ಅವನು ಹೋಗಿರೋ ಪ್ರಾಣ ಬರಲ್ಲ ಅಂತ ಗೊತ್ತು. ಇಲ್ಲಿ ಎಡವಟ್ಟು ಏನಾಗ್ತಿದೆ ಅಂದ್ರೆ, ಈ ಅತಿಯಾದ ಏನದು ಹೇಳಿ, ನೀವು ಹೇಳಿದ ಅದ್ರಲ್ಲಿ ಬರ್ದಿದಾರಲ್ಲ ನೋಡಿ, ಟೆಂಡರ್ಗೆ ಹೋಗೋದು, ಯಾವುದೋ ನಂಬಿಕೆ ಮೇಲೆ ದುಡ್ಡು ಹಾಕೋದು, ಆ ದುಡ್ಡು ಬರದೇ ಇರೋದಾಗ ಫ್ರಸ್ಟ್ರೇಟ್ ಆಗೋದು, ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಏನು ಕಾರಣ ಅದು? ಆಡಳಿತ ದುರ್ದರ್ಶನೋ
ಅಥವಾ ಸಚಿವರುಗಳ ದಬ್ಬಾಳಿಕೆನೋ ಅಥವಾ ಏನಂತಾರೆ ಅದು ಒಂದು ಏನು ಪವರ್ ತೋರಿಸ್ಬಿಡೋದಲ್ಲ ಮಂತ್ರಿ ಅಂತ ಹೇಳಿ ಈ ತರ ಮೋಸಗಳು ದಗಲ್ಬಾಜಿಗಳು ಆದಾಗ ಜನ ಹಾದಿ ಹಿಡಿತಾರೆ. ನನ್ನ ವಾದ ಏನು ಅಂದ್ರೆ ಅಂತ ಹಾದಿ ಹಿಡಿದ ತಕ್ಷಣ ಇಂಥ ವ್ಯಾವಹಾರಿಕವಾಗಿ ಮಾಡೋರ ಬಗ್ಗೆ ಸರ್ಕಾರನೂ ಸಹಾನುಭೂತಿ ತೋರಿಸಬಾರ್ದು, ವಿರೋಧ ಪಕ್ಷಗಳು ಸಹಾನುಭೂತಿ ತೋರಿಸಬಾರ್ದು. ಆದರೆ ಅಲ್ಲೇನಾದ್ರು ಆರೋಪಗಳು ಬಂದ್ರೆ ಅವ್ರ ಮೇಲೆ ಯಾರು ಸಚಿವರ ಮೇಲೆ ಆರೋಪ ಬಂದ್ರೆ ಅವರು ತನಿಖೆ ಎದುರಿಸ್ಬೇಕು, ನೀವು ಕೂಡ ಸಮರ್ಥಿಸ್ಕೋಬಾರ್ದು, ಅವರು ಬಿಡಬಾರ್ದು, ಅದರಲ್ಲಿ ನಮ್ಮ ಇದಿಲ್ಲ. ಆದ್ರೆ ನೀವು ಇದೇ ತರ ಮಾಡ್ಕೊಂಡು ಹೋದ್ರೆ ಎಲ್ಲಿಗೆ ಹೋಗುತ್ತೆ? ನೀವು ಮನೆಯವ್ರಿಗೆ ಹೋಗಿ ಹೇಳಿ ಅಂದ್ರೆ ಮನೆಯವ್ರಿಗೆ ನನ್ಗೆ ಓಟ್ ಬೇಡ, ನಾನ್ ಕೇಳಲ್ಲ. ಅರ್ಥ ಇದ್ರಾ? ನಿಮ್ಗೆ ಮತ ಬೇಕು, ನಿಮ್ಗೆ ಇಶ್ಯೂ ಬೇಕು, ಅವ್ರು ಸಮರ್ಥಿಸ್ಕೋತಾರೆ. ಎಲ್ಲಿ ಖರ್ಗೆ ಅವ್ರನ್ನ ಬಿಟ್ಕೊಡ್ತಾರೆ? ಇವರು ಬಿಟ್ಕೊಡಲ್ಲ. ಅವ್ರು ಎಲ್ಲಿ ಬಿಟ್ಕೊಡ್ತಾರೆ ಖರ್ಗೆ ಅವ್ರನ್ನ? ನನಗೆ ವೀಕ್ಷಕರೊಬ್ರು ಕಳಿಸಿರೋ ಪ್ರಶ್ನೆ, ನಾನು ಅಶ್ವಿನ್ ಅವ್ರಿಗೆ ಅದನ್ನೇ ಕೇಳ್ಬಿಡ್ತೀನಿ ಅಂತ ಹೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಿನಿಸ್ಟರ್ ಇದ್ದ ನಾಗೇಂದ್ರ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಸಿದ್ದರಾಮಯ್ಯ ಯಾರೂ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದು ಹಾಗಾದ್ರೆ ಯಾರು? ಕರ್ನಾಟಕದ ಜನನ? ವೀಕ್ಷಕರ ಪ್ರಶ್ನೆ ನಾನು ಅನ್ಎಡಿಟೆಡ್ ಆಗಿ ಕೇಳ್ತಾ ಇದ್ದೀನಿ ಅಶ್ವಿನ್. ತಹಶೀಲ್ದಾರ್ ಮೊನ್ನೆ ಸುಸೈಡ್ ಆಯ್ತಲ್ಲ, ವೀಕ್ಷಕರಿಗೆ ಗೊತ್ತಿರುವ ಏನೋ ಎಲ್ಲೋ ಸ್ವಲ್ಪ ಸೆನ್ಸ್ ಆಗಿದೆ ನೋಡಿ ನಿಮ್ಮ ವಿಶ್ಲೇಷಣೆ ಎಲ್ಲ ತಿಳಿದು. ಅದೇ ಪ್ರಶ್ನೆ ನಾನು ಕೇಳೋಣ ಅಂತ ಇದ್ದೆ. ನ್ಯಾಯ ಸಿಗುತ್ತೆ ಅನ್ನೋದು ನಿಮ್ಮ ಶೀರ್ಷಿಕೆನಲ್ಲಿದೆ. ಖಂಡಿತವಾಗ್ಲೂ ಕಾಂಗ್ರೆಸ್ನ ಸರ್ಕಾರದಲ್ಲಿ ನ್ಯಾಯ ಎಲ್ಲಿ ಸಿಗುತ್ತೆ ಹೇಳಿ. ಯಾವ ಕೇಸಲ್ಲಿ? ಚಂದ್ರಶೇಖರ್ ಆತ್ಮಹತ್ಯೆನಲ್ಲಿ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಜಿಲ್ಲೆನಲ್ಲಾದಂತ ಘಟನೆ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಹಾಗೆ ಮೂಡಾನಲ್ಲಿರ್ಬೋದು. ಯಾವುದಕ್ಕೆ ನ್ಯಾಯ ಸಿಗುತ್ತೆ? ಹಾಗೆ ಸರಣಿ ಸಾವುಗಳಾದೋ ಅದು ಬಿಡಿ. ನ್ಯೂ ಇಯರ್ ಹೊಸ ವರ್ಷದ ದಿನ ನಿಮ್ಮ ಮಾಧ್ಯಮದಲ್ಲೇ ಬರ್ತಿತ್ತು ಬಾಣಂತಿಯರ ಸಾವು ಅಂತ. ನಾವಿನ್ನೂ ಆ ಮಟ್ಟ ಸ್ಥಿತಿನಲ್ಲಿ ಇದೀವಲ್ಲ, ಬದುಕ್ತಾ ಇದೀವಲ್ಲ ಜನರು. ಅದಕ್ಕೆ ನಾವು ಹೊಸ ವರ್ಷ ಆಚರಿಸ್ಕೋಬೇಕು. ಏನಕ್ಕೆ ಹೇಳ್ತಿದ್ದೀನಿ ಮಾತನ್ನ ಅಂದ್ರೆ, ಒಬ್ಬ ಮನುಷ್ಯ ಕೊಡೋಂಥ ದುಡ್ಡು ಅದು 100 ರೂಪಾಯಿ ಟ್ಯಾಕ್ಸ್ ಕಟ್ಟಲಿ, ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಲಿ, ಅವ್ನಿಗೆ ಏನು ಫೆಸಿಲಿಟಿ ಕೊಡ್ತಿದ್ದಾರೆ ಅಂತ ಕಾಂಗ್ರೆಸ್ ಅವರು ಇಷ್ಟೆಲ್ಲ ಹೇಳ್ತಿದಾರಲ್ವಾ. ಪ್ರಿಯಾಂಕಾ ಖರ್ಗೆ ಮೇಲೆ ಅವ್ರ ಟಾರ್ಗೆಟ್ಟು, ಅವ್ರು ಕಂಡ್ರೆ ಅಸೂಯೆ, ಅವ್ರು ಕಂಡ್ರೆ ಹೊಟ್ಟೆ ಕಿರ್ಚು, ಇದೆಲ್ಲ ಇಲ್ಲ, ಬಿಟ್ಬಿಡೋಣ. BJP JDS ಯಾವುದೇ ಟಾರ್ಗೆಟ್ ಮಾಡ್ತಿಲ್ಲ, ಯಾವುದೇ ಅವರ ವರ್ಚಸ್ಸು ಕಡಿಮೆ ಮಾಡಲಿಕ್ಕೆ ಹೋಗ್ತಿಲ್ಲ ಅಂತ. ಕಾಂಗ್ರೆಸ್ ಅವರು ಒಬ್ಬ ಮನುಷ್ಯನಿಗೆ ಏನು ಫೆಸಿಲಿಟಿ ಕೊಡ್ತಿದ್ದಾರೆ ಅಂತ ಒಂದು ನಿಮಿಷ ಆನ್ಸರ್ ಮಾಡಿಬಿಟ್ರೆ ನಾವು ಹೋಗಿ ಇಡೀ ಕರ್ನಾಟಕದ ಜನರು ಹೋಗಿ ಸಿದ್ದರಾಮಯ್ಯ ಅವ್ರ ಕಾಲಿಗೆ ಬಿದ್ದುಬಿಡ್ತೀವಿ. ಹಾಗೆ ಮಾನ್ಯ DCM ಅವ್ರ ಕಾಲಿಗೂ ಬೀಳ್ತೀವಿ. ಏನು ಕೇಳ್ತೀನಿ? ಕೇಳಿದ ಒಂದೇ ಪ್ರಶ್ನೆ, ಫೆಸಿಲಿಟಿ ಕೇಳಿದೆ ಅಷ್ಟೇ. ಜನರಿಗೆ ಫೆಸಿಲಿಟಿ ಏನು ಕೊಡ್ತಿದ್ದೀರಾ? ಇದೊಂದು ಆನ್ಸರ್ ಮಾಡಿ. ಏನಕ್ಕೆ ಅಂದರೆ ಸರ್ ಇರುತ್ತೆ ಸರ್, ನೀವು ಹೇಳ್ತಾ ಇದ್ರಿ ಮಂಡ್ಯದಲ್ಲಿ ಕೆಲಸ ಮಾಡ್ತಿದ್ರೆ, ಹೌದು ರೈತರ ಆತ್ಮಹತ್ಯೆ ಆಗ್ತಿತ್ತು. ಒಂದು ಬೆಂಬಲ ಬೆಲೆ ಕೇಳಿದ್ರು 3 ತಿಂಗಳು ಬೇಕು ಸರ್. ಬಂದು ಅಲ್ಲಿನ ಉಸ್ತುವಾರಿ ಸಚಿವರು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಸಚಿವರು ಇರ್ಬೋದು, ಬಂದು ಅದನ್ನ ಅಟೆಂಡ್ ಮಾಡಲಿಕ್ಕೆ 3 ತಿಂಗಳು ಬೇಕು. ಮಾಡ್ತಿರ್ಲಿ, ಅವ್ರು ಪ್ರತಿಭಟಿಸ್ತಾ ಇರಲಿ ಅನ್ನೋ ಪರಿಸ್ಥಿತಿ ಬಂದಿದೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ವರ್ಚಸ್ ಹಾಳು ಮಾಡೋಕ್ಕೆ ಯಾರು ಹೊಟ್ಟಿರೋದು? ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಹೊಟ್ಟಿರೋದು ಯಾರು? ವಿರೋಧ ಪಕ್ಷದವ್ರಿಗೆ ಏನ್ ಸಿಗುತ್ತೆ? ಬಿಜೆಪಿಗೆ ಏನ್ ಸಿಗುತ್ತೆ? JDSಗೆ ಏನ್ ಸಿಗುತ್ತೆ? ಒಂದ್ ಸಾವಾಗಿದೆ, ಅವನಿಗೂ ಒಂದು ಆಸೆ ಇರುತ್ತಲ್ವಾ, ನಾನು ಏನೋ ಒಂದ್ ಸಣ್ಣ ಪುಟ್ಟ ಕೆಲಸ ಮಾಡಿ ನಾನು ಬೆಳಿಬೇಕು. ಈಗ ಕನಸೇ ಇಲ್ಲ ಅಂತಂದ್ರೆ ಯಾರು ಮುಂದೆ ಬರೋಕ್ಕಾಗತ್ತೆ? ಮೋಟಮ್ಮ ಅವರು ಮಿನಿಸ್ಟರ್ ಆಗಕ್ಕಾಗ್ತಿತ್ತ? ಇಲ್ಲಾಂದ್ರೆ ಇನ್ನೊಂದು ಯಾವುದೋ ಯಾರೋ ಅವ್ರ ಹೆಸರೇನಕ್ಕೆ ತಗೊಂಡೆ ಅಂದ್ರೆ ಅವರೇ ಹೇಳ್ತಾ ಇದ್ರು, ನನ್ನಂತ MLA ಎಲ್ಲ ಮಿನಿಸ್ಟರ್ ಕನಸೆ ಕಂಡಂತ ಇಲ್ಲ. ಕನಸಿರುತ್ತೆ, ಆ ಸಚಿನ್ ಅನ್ನೋ ವ್ಯಕ್ತಿಗೂ ಒಂದು ಕನಸಿರುತ್ತೆ, ನಾನು ಏನೋ ಒಂದು ಮಾಡಬೇಕು, ಮಿನಿಸ್ಟರ್ಗಳ ಜೊತೆ ಗುರುತಿಸ್ಕೋಬೇಕು, ಅಧಿಕಾರಿಗಳ ಜೊತೆ ಪರಸ್ಪರವಾಗಿ ನಾನು ಕೆಲಸ ಮಾಡ್ಬೇಕಂತಿರುತ್ತೆ. ಕಾಂಗ್ರೆಸ್ ಅವರು ಇಷ್ಟರ ಮಟ್ಟಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ರು ಅಂದ್ರೆ 1.25 ವರ್ಷದಿಂದ ಆಗ್ತಿರೋಂಥ ಒಂದು ಆರೋಪಗಳಿಗೆ, ಹಗರಣಗಳಿಗೆ ಅಲ್ಲೇ ಬಹುಮಾನ ಅಂತ ಇಲ್ಲಿ ಕೊಟ್ಟಂಗೆ ನೀವೇನಾದ್ರೂ ಕೊಟ್ಟಿದ್ರೆ ಯಾರು ಕೇಳ್ತಾ ಇದ್ರು? ಅಲ್ಲ, ನಾನು ಹೇಳ್ತಿರೋದು, ಇಷ್ಟು ಬೇಗ ನೀವು ಕ್ಲೀನ್ ಚಿಟ್ ಕೊಡ್ತೀರಾ ಅಂತ ಅಂದ್ರೆ ವಾಲ್ಮೀಕಿದ ಏನಕ್ಕೆ ಎಳೆದಾಡ್ತಿದ್ದೀರಾ? ಮೂಡ ಏನಕ್ಕೆ ಎಳೆದಾಡ್ತಿದ್ದೀರಾ? ರೈತರು ಆತ್ಮಹತ್ಯೆ ಮಾಡ್ತಿದ್ದಾರೆ, ಅದಕ್ಕೆ ಏನಕ್ಕೆ ಎಳೆದಾಡ್ತಿದ್ದೀರಾ? ಬಳ್ಳಾರಿ, ಬೆಳಗಾವಿ ಪ್ರತಿಯೊಂದು ವಿಚಾರದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಕರ್ಮಕಾಂಡ ಬಿಡಿ, ಅದು ಮಾತಾಡ್ತಿದ್ರೆ ಜನರು ನಮ್ನೆ ಚೀತು ಅಂದ್ಬಿಡ್ತಾರೆ. ಆ ಮಟ್ಟಕ್ಕೆ ನೀವು ತಗೊಂಡೋಗಿದ್ದೀರಾ ಅಂದ್ರೆ ಒಂದಕ್ಕೂ ಕ್ಲೀನ್ ಚಿಟ್ ಕೊಡದೇ ಇರೋರು ಇವತ್ತು ಬರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಅವ್ರಿಗೊಂದು ಅವ್ರ ಪರವಾಗಿ ನಿಂತ್ಕೊಬಿಟ್ರೆ ನಾವೆಲ್ಲ ಇನ್ನೂ ಒಂದು 2-3 ವರ್ಷ ಮುಂದಕ್ಕೆ ಹೋಗ್ತೀವಿ ಅಂತ. ಆದ್ರೆ ನಾನು ಯಾಕೆಂದ್ರೆ ಗೃಹ ಸಚಿವರ ಬಗ್ಗೆ ಸ್ಮಿತಾ ಅವರೇ ಇನ್ನೊಂದು ಹೇಳ್ತೀನಿ, ನಮ್ಮ ಬಿಜೆಪಿ ಅವರು ಹೇಳ್ತೀವಿ, ಗೃಹ ಸಚಿವರ ಬಗ್ಗೆ ಇಡೀ ರಾಜ್ಯದಲ್ಲಿ ಒಂದು ಇಲ್ಲ, ಅವ್ರಿಗೆ CM ಬೇಗ ಮಾಡ್ಬಿಟ್ಟು ಸುಮ್ನೆ ಕೂರಿಸ್ಬಿಟ್ರೆ ಅವರನ್ನು ಸುಮ್ನೆ ಆಗ್ತಾರೆ. ಯಾಕೆ ಗೊತ್ತಾ? ಪ್ರಶ್ನೆ ಕೇಳಕ್ ಮುಂಚೆ